ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ಸಂಕಷ್ಟಹರ ಚತುರ್ಥಿ ಇದೆ. ಅಕ್ಕಿ ಹಾಗೂ ಹಾಲಿನಿಂದ ಈ ಕೆಲಸ ಮಾಡಿದರೆ ಒಂದು ವಾರದ ಒಳಗೆ ನಿಮ್ಮ ಯಾವುದೇ ಇಷ್ಟಾರ್ಥ ನೆರವೇರುತ್ತದೆ. ಮುಟ್ಟಿದ್ದೆಲ್ಲ ಬಂಗಾರ ಮಾಡುವ ಸಂಕಷ್ಟಿ ದಿನ ಮಾಡುವ ಅನುಷ್ಠಾನ ಯಾವುದು? ಈ ದಿನ ಗಣೇಶನ ಪೂಜೆ ಹೇಗೆ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಘ ಮಾಸದಲ್ಲಿ ಬಂದಿರುವ ಸಂಕಷ್ಟಿ ತುಂಬ ವಿಶೇಷ. ದೇವಾನುದೇವತೆಗಳು ಈ ಮಾಸದಲ್ಲಿ ನದಿ ಸಮುದ್ರ ಸ್ನಾನ ಮಾಡಲು ಅದೃಶ್ಯ ರೂಪದಲ್ಲಿ ಭೂಲೋಕಕ್ಕೆ ಬಂದಿರುತ್ತಾರೆ. ಇಂತಹ ಪರಮ ಪವಿತ್ರ ಮಾಸದಲ್ಲಿ ಸಂಕಷ್ಟಿ ಪೂಜೆ ವ್ರತ ಮಾಡಿದರೆ ದೈವ ಬಲ ಬೇಗ ಪ್ರಾಪ್ತಿಯಾಗುತ್ತದೆ. ನವಗ್ರಹಗಳಲ್ಲಿ ಕುಜನೂ ಕೂಡ ಸಂಕಷ್ಟಿ ವ್ರತವನ್ನು ಆಚರಿಸಿದ್ದನು. ಆದ್ದರಿಂದ ಯಾರು ಸಂಕಷ್ಟಿ ವ್ರತವನ್ನು ನಂಬಿಕೆ ಭಕ್ತಿಯಿಂದ ಆಚರಿಸುತ್ತಾರೋ ಅವರಿಗೆ ಜಾತಕ ದೋಷಗಳು ಕುಜ ದೋಷಗಳು ದೂರವಾಗುತ್ತವೆ. ಗಣೇಶನ ಜೊತೆಗೆ ಕುಜನ ಅನುಗ್ರಹ ಸಿಗುತ್ತದೆ. ನರಕಲೋಕಕ್ಕೆ ಅಧಿಪತಿಯಾದ ಯಮಧರ್ಮರಾಜನು ಕೂಡ ಸಂಕಷ್ಟಿ ವ್ರತವನ್ನು ಆಚರಿಸಿದ್ದರು. ಆಯಸ್ಸು ಗಟ್ಟಿಯಾಗಲು ಅಪಮೃತ್ಯು ದೋಷಗಳು ಬಾರದಿರಲು ಸಂಕಷ್ಟಿ ವ್ರತವನ್ನು ತಪ್ಪದೇ ಆಚರಿಸಬೇಕು. ನಳದಮಯಂತಿಯರಲ್ಲಿ ದಮಯಂತಿಯು ಈ ವ್ರತವನ್ನು ಆಚರಿಸಿ ದೂರವಾಗಿದ್ದ ನಳಮಹಾರಾಜನಿಗೆ ಮತ್ತೆ ಹತ್ತಿರವಾದರು. ಅಂದರೆ ಪತಿ ಪತ್ನಿ ಸದಾ ಚೆನ್ನಾಗಿರಲು ದೂರವಾಗಿದ್ದ ಪತಿ ಪತ್ನಿಯರು ಮತ್ತೆ ಒಂದಾಗಲು ಸಂಕಷ್ಟಿ ವ್ರತವನ್ನು ತಪ್ಪದೇ ಆಚರಿಸಬೇಕು. ಈ ಬಾರಿಯ ಸಂಕಷ್ಟಹರ ಚತುರ್ಥಿ ತಿಥಿಯು ಗುರುವಾರ ಬೆಳಗಿನ ಜಾವ 12:09 ಆರಂಭವಾಗಿ ಶುಕ್ರವಾರ ಬೆಳಗಿನ ಜಾವ 12:12 ಮುಕ್ತಾಯವಾಗುತ್ತದೆ. ಚಂದ್ರೋದಯದ ಸಮಯ ಬಂದು ಗುರುವಾರ ರಾತ್ರಿ 9:29 ಇರುತ್ತದೆ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಗಣೇಶ ಪುರಾಣದ ಪ್ರಕಾರ ಮಾಡಬೇಕು. ಸಾಮಾನ್ಯ ಪೂಜೆಗಿಂತ ಗಣೇಶ ಪುರಾಣದಲ್ಲಿ ತಿಳಿಸಿರುವ ಹಾಗೆ ಸಂಕಷ್ಟಿ ಆಚರಿಸಿದರೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಸಾಮಾನ್ಯವಾಗಿ ಸಂಕಷ್ಟಿ ಗಣಪತಿ ಪೂಜೆಯನ್ನು ಸಂಜೆ ಸಮಯದಲ್ಲಿ ಮಾಡಿಕೊಳ್ಳಬೇಕು. ಬೆಳಗ್ಗೆ ಪ್ರತಿನಿತ್ಯ ಹೇಗೆ ದೇವರ ಪೂಜೆಯನ್ನು ಮಾಡುತ್ತೀರೋ ಹಾಗೆ ಪೂಜೆಯನ್ನು ಮಾಡಿಕೊಳ್ಳಬೇಕು. ದೀಪ ಹಚ್ಚುವಾಗ ಸಂಜೆ ಸಂಕಷ್ಟಿ ಪೂಜೆಯನ್ನು ಮಾಡುತ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಬೇಕು. ಅಂದರೆ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಒಂದು ಕೆಂಪು ಬಟ್ಟೆಗೆ 3 ಮುಷ್ಟಿ ಅಕ್ಕಿ, 3 ಒಣ ಖರ್ಜೂರ, 1 ನಾಣ್ಯ, ಅರಿಶಿಣದ ಕೊಂಬು, ವೀಳ್ಯದೆಲೆ, ಅಡಿಕೆ, ಅರಿಶಿಣ, ಕುಂಕುಮ ಎಲ್ಲವನ್ನೂ ಹಾಕಿ ಮುಡುಪನ್ನು ಕಟ್ಟಬೇಕು. ನಂತರ ಸಂಜೆ ಆಗುತ್ತಿದ್ದಂತೆಯೇ ಎಳ್ಳಿನ ಪುಡಿ ಹಾಗೂ ನೆಲ್ಲಿಕಾಯಿ ಪುಡಿಯನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಅಥವಾ ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಯಾರೇ ಸಂಕಷ್ಟಿ ವ್ರತವನ್ನು ಆಚರಿಸಿದರೂ ಈ ನಿಯಮವನ್ನು ತಪ್ಪದೇ ಪಾಲಿಸಬೇಕು. ಬಿಳಿ ಎಳ್ಳಿನ ಪುಡಿಯನ್ನು ಸ್ನಾನಕ್ಕೆ ಬಳಸಬೇಕು. ನಂತರ ನಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ತೆಗೆದುಕೊಂಡು ವ್ರತವನ್ನು ಆಚರಿಸಬೇಕು. ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಸಂಕಷ್ಟಿ ವ್ರತದಲ್ಲಿ ಹಸುವಿನ ಸಗಣಿ ಇಲ್ಲವೆಂದರೆ ಪೂಜೆಯ ಫಲ ಅಷ್ಟಾಗಿ ಸಿಗುವುದಿಲ್ಲ. ಆದ್ದರಿಂದ ಸಂಜೆ ಒಂದು ವೀಳ್ಯದೆಲೆಯ ಮೇಲೆ ಹಸುವಿನ ಸಗಣಿಯ ಜೊತೆಗೆ ಗರಿಕೆಗಳನ್ನು ಇಡಬೇಕು. ಪೂಜೆ ಮುಗಿದ ನಂತರ ಆ ಸಗಣಿಯನ್ನು ತುಳಸಿ ಗಿಡವನ್ನು ಬಿಟ್ಟು ಯಾವುದೇ ಗಿಡಕ್ಕೆ ಹಾಕಬಹುದು. ಮಾಘ ಮಾಸದಲ್ಲಿ ಬಂದಿರುವ ಸಂಕಷ್ಟಿ ದಿನ ಗಣೇಶನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ದೇವಪೀಠದಲ್ಲಿ ಈ ದಿನ ಗಣೇಶನನ್ನು ಪೂಜಿಸಬೇಕು. ಗಣೇಶನ ಸಂಕಷ್ಟಿಯ ದಿನ ಕೆಂಪು ಬಣ್ಣದಲ್ಲಿ ಪ್ರಕಾಶಿಸುತ್ತಾನೆ ಎಂದು ಗಣೇಶ ಪುರಾಣ ಹೇಳುತ್ತದೆ. ಅಂದರೆ ಗಣೇಶನಿಗೆ ಪ್ರಿಯವಾದ ಬಣ್ಣ ಈ ದಿನ ಕೆಂಪು ಬಣ್ಣವಾಗಿರುತ್ತದೆ. ಆದ್ದರಿಂದ ಗಣಪತಿ ಪೂಜೆಯಲ್ಲಿ ಕೆಂಪು ಬಣ್ಣದ ಪುಷ್ಪಗಳು ಇರಲೇಬೇಕು. ಕೆಂಪು ಗುಲಾಬಿ ಹೂವು, ಕೆಂಪು ದಾಸವಾಳದ ಹೂವುಗಳು ಜೊತೆಗೆ ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಬೇಕು. ಗಣೇಶನ 108 ನಾಮಗಳನ್ನು ಪೂಜೆಯ ಸಮಯದಲ್ಲಿ ಹೇಳಿಕೊಳ್ಳಬೇಕು. ಇಲ್ಲವಾದರೆ ಗಂ ಗಣಪತಿಯೇ ನಮಃ ಎಂದು ಹೇಳುತ್ತಾ ಗಣಪನ ಪೂಜೆಯನ್ನು ಮಾಡಿಕೊಳ್ಳಬೇಕು. ಗಣೇಶನಿಗೆ ಈ ದಿನ ಬಿಳಿ ಬಣ್ಣದ ನೈವೇದ್ಯಗಳನ್ನು ಅರ್ಪಿಸಬೇಕು. ಹಾಲಿನ ಪಾಯಸ, ಕಲ್ಲು ಸಕ್ಕರೆ, ವಿವಿಧ ಹಣ್ಣುಗಳು, ಎಳ್ಳಿನಿಂದ ಮಾಡಿದ ಪದಾರ್ಥಗಳು ಹೀಗೆ ವಿವಿಧ ಸಿಹಿ ನೈವೇದ್ಯಗಳನ್ನು ಸಂಕಷ್ಟಿ ವ್ರತದಲ್ಲಿ ಇಡಬೇಕು. ಚಂದ್ರೋದಯದ ಸಮಯದಲ್ಲಿ ಮನೆಯ ಹೊರಭಾಗದಲ್ಲಿ ಚಂದ್ರನನ್ನು ನೋಡುತ್ತಾ ಅರ್ಘ್ಯವನ್ನು ನೀಡಬೇಕು. ಚೊಂಬಿನಲ್ಲಿ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಹಾಕಿ ಅರ್ಘ್ಯವನ್ನು ನೀಡಬೇಕು. ಗಣೇಶ ಪುರಾಣದಲ್ಲಿ ಒಂದು ರಹಸ್ಯವನ್ನು ತಿಳಿಸಿದ್ದಾರೆ. ಯಾರು ಸಂಕಷ್ಟಿಯ ದಿನ 48 ನಿಮಿಷಗಳ ಕಾಲ ನಿಮಗೆ ಇಷ್ಟವಾದ ಗಣಪತಿಯ ಮಂತ್ರವನ್ನು ಪಠಿಸುತ್ತಾರೋ ಕೇಳುತ್ತಾರೋ ಅವರ ಎಂತಹದ್ದೇ ಕಠಿಣ ಕೋರಿಕೆಗಳು ಇದ್ದರೂ ಶೀಘ್ರವಾಗಿ ನೆರವೇರುತ್ತದೆ.
ಆದ್ದರಿಂದ ಸಂಜೆ ಗಣಪನ ಪೂಜೆ ಮಾಡುವಾಗ ನಿರಂತರವಾಗಿ 48 ನಿಮಿಷಗಳ ಕಾಲ ನಿಮಗೆ ಇಷ್ಟವಾದ ಗಣೇಶನ ಮಂತ್ರವನ್ನು ಹೇಳಿಕೊಳ್ಳಿ. ಇದರಿಂದ ಹಣಕಾಸಿನ ಸಮಸ್ಯೆ, ಸಾಲ, ಉದ್ಯೋಗ, ಮದುವೆ, ಸಂತಾನ ಯಾವುದೇ ಕೋರಿಕೆಗಳಿದ್ದರೂ ಬಹುಬೇಗನೆ ನೆರವೇರುತ್ತದೆ. ನಾಳೆ ಸಂಕಷ್ಟಿಯ ದಿನ ತಪ್ಪದೆ ವ್ರತ ಕಥೆಯನ್ನು ಕೇಳಬೇಕು. ವ್ರತ ಕಥೆ ಗೊತ್ತಿಲ್ಲವೆಂದರೆ ಮನೆಗೆ ಸಮೀಪವಿರುವ ಗಣೇಶನ ಆಲಯಕ್ಕೆ ತೆರಳಿ ವ್ರತ ಕಥೆಗಳನ್ನು ಕೇಳಿ ಗಣೇಶನ ದರ್ಶನ ಮಾಡಿ ಮನೆಗೆ ಬರಬೇಕು. ಈ ದಿನ ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿನಿಸುಗಳನ್ನು, ಹಾಲನ್ನು, ಕಲ್ಲು ಸಕ್ಕರೆಯನ್ನು ನೀಡಿದರೆ ಗಣೇಶನ ಕೃಪೆ ಸಿಗುತ್ತದೆ. ಯಾವುದಾದರೂ 3 ಕೋರಿಕೆಗಳನ್ನು ನೆನೆದು ಮಕ್ಕಳಿಗೆ ಈ ದಿನ ಈ ವಸ್ತುಗಳನ್ನು ನೀಡಿ. ಸಂಕಷ್ಟಿಯ ಮರುದಿನ ಬೆಳಗ್ಗೆ ಎದ್ದು ಮತ್ತೊಂದು ಸಲ ಗಣೇಶನ ಪೂಜೆಯನ್ನು ಮಾಡಿ ಸಂಕಷ್ಟಿ ವ್ರತವನ್ನು ಮುಗಿಸಬೇಕು. ಸಂಕಷ್ಟಿಯ ದಿನ ಬೆಳಗ್ಗೆ ಕಟ್ಟಿದ್ದ ಮುಡಿಪನ್ನು ಸಂಜೆ ಸಮಯದಲ್ಲಿ ಅಥವಾ ಸಂಕಷ್ಟಿಯ ಮರುದಿನ ಬೆಳಗ್ಗೆ ಗಣೇಶನ ದೇಗುಲಕ್ಕೆ ನೀಡಬಹುದು. ಇಲ್ಲವಾದರೆ ಮನೆಯಲ್ಲಿಯೇ ಮುಡಿಪಿನಲ್ಲಿ ಇದ್ದ ಅಕ್ಕಿಯಿಂದ ಸಿಹಿ ನೈವೇದ್ಯವನ್ನು ತಯಾರಿಸಿ ಸೇವಿಸಬಹುದು. ಉಳಿದ ಅಡಿಕೆ, ನಾಣ್ಯ, ಅರಿಶಿಣದ ಕೊಂಬು, ವೀಳ್ಯದೆಲೆ ಇವುಗಳನ್ನು ಮನೆಯಲ್ಲಿ ಹಣ ಇಡುವ ಜಾಗದಲ್ಲಿ ಇಡಬಹುದು. ನಿಮ್ಮ ಸಾಲಗಳು ಬೇಗನೆ ತೀರಲು, ಅನಾರೋಗ್ಯ ದೂರವಾಗಲು, ಶತ್ರುಬಾಧೆಗಳು ನಿಲ್ಲಲು, ವರ್ಷ ಪೂರ್ತಿ ದುಡಿದರೂ ಸಿರಿತನ ಕಾಣುತ್ತಿಲ್ಲ, ಬಡತನದಲ್ಲಿಯೇ ಜೀವನ ಸಾಗುತ್ತಿದ್ದರೆ ಅದ್ಭುತವಾಗಿ ಆದಾಯವನ್ನು ನೋಡಲು, ಏಳಿಗೆ ಕಾಣಲು ಬಿಳಿ ಎಕ್ಕದ ಹೂವಿನಿಂದ ಒಂದು ಮಾಲೆಯನ್ನು ತಯಾರಿಸಿ ನಿಮ್ಮ ಮನೆಯಲ್ಲಾಗಲಿ ಅಥವಾ ದೇಗುಲದಲ್ಲಾಗಲಿ ಗಣಪತಿಗೆ ಅರ್ಪಿಸಬೇಕು. ಎಕ್ಕದ ಪುಷ್ಪಗಳಿಂದ ಗಣೇಶನ ಪೂಜೆ ಮಾಡಿದರೆ ನೀವು ಮಾಡುವ ಪೂಜೆ ಗಣಪನಿಗೆ ಅತ್ಯಂತ ಪ್ರಿಯವಾಗುತ್ತದೆ. 21 ಮೋದಕಗಳನ್ನು ಗಣಪನಿಗೆ ಪ್ರೀತಿಯಿಂದ ಮಾಡಿ ನೈವೇದ್ಯಕ್ಕೆ ಇಟ್ಟರೆ ಕೆಲಸ ಕಾರ್ಯದಲ್ಲಿ ಬರುವ ವಿಘ್ನಗಳು ದೂರವಾಗುತ್ತದೆ. ನೀವು ಮಾಡುವ ಯಾವುದೇ ಉದ್ಯೋಗ, ವ್ಯಾಪಾರ, ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭಗಳನ್ನು ನೋಡಬಹುದು. ಸಂಕಷ್ಟಿಯ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಿ. ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ ಮಲಗಿ ನಿದ್ರೆ ಮಾಡಿ. ಉಪವಾಸವಿದ್ದು ರಾತ್ರಿ 12 ಗಂಟೆಗೆ ತನಕ ಜಾಗರಣೆ ಮಾಡುತ್ತಾ ಗಣೇಶನ ಕಥೆ, ಕೀರ್ತನೆಗಳನ್ನು ಕೇಳಿ. ಮಕ್ಕಳಿಗೆ ವಿದ್ಯೆಯಲ್ಲಿ ಪ್ರಗತಿ ಸಿಗಲು ನಿಮ್ಮ ಮಕ್ಕಳ ಕೈನಿಂದ ಬಡ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಿಸಿದ ಪುಸ್ತಕ, ಬ್ಯಾಗ್, ಲೇಖನಿಗಳನ್ನು ದಾನವಾಗಿ ನೀಡಿಸಿ. ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಭಕ್ತಿಯಿಂದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.